ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೆ ಕಾವ್ಯ ಅಂದ್ರೇನು, ಕಾವ್ಯದ ಸ್ವರೂಪ ಏನು, ಕಾವ್ಯದ ಲಕ್ಷಣಗಳು ಯಾವುವು, ಕಾವ್ಯದ ಪ್ರಯೋಜನ ಏನು, ಇವುಗಳನ್ನು ಕುರಿತು ತಿಳಿದುಕೊಂಡ್ರಿ. ಇಂದು ಕವಿ ಮತ್ತು ಸಹೃದಯ ಇವರನ್ನು ಕುರಿತಂತೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಉಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಕಾವ್ಯವನ್ನು ರಚಿಸುವವನು ಕವಿ ಎಂದು ತಿಳಿಯುವಂಥದ್ದು ವಾಡಿಕೆ. ಆದರೆ ಕವಿಯ ರಚನೆಯನ್ನು ಕಾವ್ಯವೆಂದು ಕರೆಯಬೇಕೇ ಹೊರತು ಕಾವ್ಯವನ್ನು ರಚಿಸುವವರನ್ನ ಕವಿ ಎಂದು ಕರೆಯಬಾರದು. ಏಕೆಂದರೆ ಕವಿ ಅಂತಕ್ಕಂಥದ್ದು ಮೂಲ ಪದ, ಕವಿಯಿಂದ ಸೃಷ್ಟಿಯಾಗ್ತಕ್ಕಂಥದ್ದು ಕಾವ್ಯ. ಋಷಿಯಲ್ಲದ ಕವಿ ಇಲ್ಲ ಅನ್ನುವಂಥ ಮಾತು ಇದೆ. ಅವನನ್ನ ದಾರ್ಶನಿಕ ಅಂತಲೂ ಕೂಡ ಮೀಮಾಂಸಕರು ಕರೆದಿದ್ದಾರೆ. ಕವಿ ಪದವನ್ನ ಕಾಣುವವನು, ದಾರ್ಶನಿಕ, ವರ್ಣಿಸುವವನು, ಹೇಳುವವನು ಎಂದು ನಿಘಂಟುಗಳು ಎರಡು ರೀತಿಯಲ್ಲಿ ಅರ್ಥೈಸಿವೆ. ಕಾವ್ಯ ಮೀಮಾಂಸಕರಿಗೆ ಈ ಎರಡೂ ಪದಗಳು ಮುಖ್ಯ. ಯಾಕೆ ಅಂದರೆ ಕವಿ ಅಪೂರ್ವವಾದದ್ದನ್ನು ಕಾಣುವವನೂ ಹೌದು, ಹಾಗೇನೆ ಅದನ್ನು ಭಾಷೆಯಲ್ಲಿ ವರ್ಣಿಸುವವನು ಕೂಡ ಹೌದು. ಆತನ ವ್ಯಕ್ತಿತ್ವದ ವೈಶಿಷ್ಟ್ಯ ಪೂರ್ಣವಾಗಿ ಪ್ರಕಟವಾಗ್ತಕ್ಕಂಥದ್ದು ಇವೆರಡೂ ಕ್ರಿಯೆಗಳು ಒಟ್ಟಾಗಿ ನಡೆದಾಗ ಮಾತ್ರ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಕವಿಗೆ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಇವುಗಳು ಬೇಕು. ಕಾವ್ಯ ರಚನೆ ಮಾಡೋದಕ್ಕೆ ಇವು ಅತ್ಯಗತ್ಯ. ಪ್ರತಿಭೆ ಅಂತಕ್ಕಂಥದ್ದು ಸಹಜವಾಗಿ ಬಂದದ್ದಾದರೆ ವ್ಯುತ್ಪತ್ತಿ ಮತ್ತು ಅಭ್ಯಾಸಗಳನ್ನು ಅವನು ಶಿಕ್ಷಣದ ಮೂಲಕ ಪೂರಕ ಸಾಮಗ್ರಿಯಾಗಿ ಪಡೆದುಕೊಳ್ತಾನೆ. ಕವಿ ಆದಂಥವನು ಹೇಗಿರಬೇಕು ಅನ್ನುವುದರ ಬಗ್ಗೆ ಕಾವ್ಯ ಮೀಮಾಂಸಕನಾದಂಥ ರಾಜಶೇಖರ ವಿವರವಾದ ಪಟ್ಟಿಯನ್ನೇ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಕವಿ ಯಾವಾಗಲೂ ಶುಚಿಯಾಗಿರಬೇಕು. ಶುಚಿತ್ವ ಅಂತಕ್ಕಂಥದ್ದು ಮೂರು ಬಗೆಯಿಂದ ಕೂಡಿರ್ತಕ್ಕಂಥದ್ದು. ಒಂದು ಮಾತಿನದು, ಎರಡನೇದು ಮನಸ್ಸಿನದು, ಮೂರನೇದು ದೇಹದ್ದು ಅಂತ. ಮೊದಲನೆರಡು ಕೂಡ ಶಾಸ್ತ್ರದಿಂದ ಬಂದರೆ, ಮೂರನೆಯದು ಉಗುರು ಕತ್ತರಿಸಿದ ಪಾದಗಳು, ತಾಂಬೂಲವುಳ್ಳಂತಹ ವದನ, ನಸು ಲೇಪನವುಳ್ಳಂತಹ ಶರೀರ, ಬೆಲೆ ಬಾಳುವುದಾದರೂ ಸೌಮ್ಯವಾದಂತಹ ಉಡುಪು, ಮುಗುಳು ನಗೆಯ ಮುಖ, ಅರ್ಥಗರ್ಭಿತವಾದಂತಹ ಮಾತು, ಎಲ್ಲೆಲ್ಲೂ ರಹಸ್ಯದ ಅನ್ವೇಷಣ, ಇದ್ದದ್ದನ್ನು ಇದ್ದಂತೆ ಹೇಳುವಂತಹ ಮನಸ್ಸು. ಇದಲ್ಲದೆ ಕವಿಯ ಕೊಠಡಿ ಹೇಗಿರಬೇಕು ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕವಿಯು ಅರ್ಧ ರಚನೆ ಮಾಡಿದ್ದನ್ನ ಯಾರಿಗೂ ಓದಬಾರದು ಅಂತ ಹೇಳ್ತಾನೆ. ಅಸಮಾಪ್ತಿಯೇ ಅದರ ಫಲ ಅನ್ನುವಂಥದ್ದು. ಹೊಸದಾಗಿ ಬರೆದದ್ದನ್ನ ಒಬ್ಬಂಟಿಗನ ಎದುರಿಗೆ ಓದಬಾರದು ಅನ್ನುವಂಥದ್ದು ಅವನ ಇನ್ನೊಂದು ಕಿವಿ ಮಾತು. ಯಾಕೆ ಅಂದರೆ ಅರ್ಧ ಬರೆದಿದ್ದನ್ನ ಇನ್ನೊಬ್ಬರ ಮುಂದೆ ಹೇಳಿದಾಗ ಆತ ಪ್ರತಿಭಾವಂತನಾಗಿದ್ದರೆ ಈತನ ಈ ಭಾಗವನ್ನು ತೆಗೆದುಕೊಂಡು ಆತ ತನ್ನದನ್ನು ಸೇರಿಸಿ ಇಡೀ ಕೃತಿ ತನ್ನದನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತವೆ. ಅಷ್ಟೇ ಅಲ್ಲ, ಕವಿ ತನ್ನ ಕೃತಿಗಳ ಬಗೆಗೆ ಅತಿಯಾದಂತಹ ಅಭಿಮಾನ ಪಡಬಾರದು ಅಂತ ಹೇಳ್ತಾರೆ, ಅಥವಾ ಗರ್ವವನ್ನು ಪಡಬಾರದು. ಬರೆದದ್ದನ್ನು ಇನ್ನೊಬ್ಬರಿಗೆ ತೋರಿಸಬೇಕು ಅನ್ನುವಂಥದ್ದು ಇನ್ನೊಂದು. ಅಲ್ಲದೆ ದಿನದ ಯಾವ ಯಾವ ಸಮಯದಲ್ಲಿ ಕಾವ್ಯ ರಚನೆಯನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಮತ್ತು ವಿಶ್ರಾಂತಿ, ಭೋಜನ ಇವುಗಳನ್ನು ಯಾವಾಗ ತೆಗೆದುಕೊಳ್ಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ರಾಜಶೇಖರ ವಿವರವಾಗಿ ಹೇಳಿದ್ದಾರೆ. ಕವಿಗೆ ಯಾವಾಗಲೂ ಕೂಡ ನಿರ್ಮಲವಾದಂತಹ ಮನಸ್ಸಿದ್ರೆ ಕಾವ್ಯ ರಚನೆ ಸುಲಲಿತವಾಗುತ್ತೆ ಅನ್ನುವಂತಹ ಮಾತು ಇದೆ. ಆದರೆ ಆಧುನಿಕ ಮನೋವಿಜ್ಞಾನ ಇದನ್ನು ಒಪ್ಪೋದಿಲ್ಲ. ಅದು ಇನ್ನೊಂದು ತುದಿಯಲ್ಲಿ ನಿಂತು ವಾದಿಸುತ್ತೆ. ಹೊಂದಿಕೊಳ್ಳಲಾಗದಂತಹ ಚಡಪಡಿಕೆ, ಅದರಲ್ಲಿರ್ತಕ್ಕಂತಹ ಕ್ಷೋಭೆಗೊಂಡಂತಹ ಮನಸ್ಸು ಕಾವ್ಯಕ್ಕೆ ಕಾರಣ ಅನ್ನುವಂಥದ್ದು ಮನೋವಿಜ್ಞಾನಿಗಳ ಅಭಿಪ್ರಾಯ.
ಒಟ್ಟಿನಲ್ಲಿ ಕವಿ ಇತರರಿಂದ ಭಿನ್ನ ಎಂದು ವಿವರಿಸಬಹುದೇ ಹೊರತು ಅದರ ಕಾರಣ ಮೀಮಾಂಸೆಯನ್ನು ವಿವರಿಸ್ತಕ್ಕಂಥದ್ದು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ನೀವು ನೆನಪಿಡಬೇಕು. ಹಾಗೆಯೇ ಕಾವ್ಯವೆಂಬ ಪದದ ಅರ್ಥವ್ಯಾಪ್ತಿ ಸಂಕುಚಿತಗೊಂಡಂತೆ ಕವಿಯ ಕ್ಷೇತ್ರವೂ ಕೂಡ ಸೀಮಿತವಾಯಿತು. ಈಗ ಆತ ವಿಶಿಷ್ಟ ಸಾಹಿತ್ಯ ಪ್ರಕಾರದ ರಚನಾಕಾರ ಮಾತ್ರ, ಅಂದರೆ ಕವಿ. ಕವಿಗಳಲ್ಲಿ ಶ್ರೇಣಿಗಳನ್ನು ಗುರುತಿಸೋದು ಉಂಟು. ಕೆಟ್ಟ ಕವಿ, ಅವನನ್ನ ಹಿಂದೆ ಕುಕವಿ ಎಂದು ಕರೆದಿದ್ದಾರೆ. ಕವಿಗಳು ತಮ್ಮ ಕಾವ್ಯದ ಆರಂಭದಲ್ಲಿ ಪ್ರಾಚೀನ ಕಾವ್ಯಗಳನ್ನು ನೀವು ಗಮನಿಸಿದಾಗ ಅಲ್ಲಿ ಕುಕವಿ ನಿಂದೆ ಸುಕವಿ ಸ್ತುತಿ ಅಂತಕ್ಕಂಥ ಭಾಗಗಳನ್ನು ನೀವು ಗಮನಿಸಬಹುದು. ಪ್ರತಿಭಾಹೀನನಾದಂಥವನು ಕಾವ್ಯ ರಚನೆಗೆ ತೊಡಗಿದರೆ ಆತ ಕುಕವಿ ಆಗ್ತಾನಂತೆ. ಅವನು ಬರೆಯದಿದ್ರೆ ಏನೂ ಮುಳುಗು ಹೋಗೋಲ್ಲ ಅನ್ನುವಂಥದ್ದು ಭಾಮಹನ ಅಭಿಪ್ರಾಯ. ಕವಿಗಳಲ್ಲಿ ಮಹಾಕವಿ, ಕವಿರಾಜ ಮುಂತಾದವರು ಅತ್ಯಂತ ಶ್ರೇಷ್ಠ ಉನ್ನತ ದರ್ಜೆಯವರು ಅನ್ನುವಂಥದ್ದು ಮೀಮಾಂಸಕರ ಅಭಿಪ್ರಾಯ. ಪ್ರತಿಭೆಯು ಸಹಜವೋ ಅಥವಾ ಔಪಾಧಿಕವೋ, ಅಂದರೆ ಪಡೆದುಕೊಂಡದ್ದು ಎಂಬುದನ್ನು ಅವಲಂಬಿಸಿ ಕವಿಗಳನ್ನು 3 ಬಗೆಗಳಲ್ಲಿ ಕಾವ್ಯ ಮೀಮಾಂಸಕರು ವಿಂಗಡಿಸಿದ್ದಾರೆ. ಅವರಲ್ಲಿ 1ನೇ ಬಗೆ ಅಂತ ಅಂದರೆ ಸಾರಸ್ವತ ಕವಿ ಅಂತ, 2ನೇದು ಅಭ್ಯಾಸಿಕ ಕವಿ, 3ನೇದು ಔಪದೇಶಿಕ ಅನ್ನುವಂಥ 3 ಕವಿ ಅಂತ ಹೇಳ್ತಾರೆ. ಸರಸ್ವತ ಕವಿ ಅಂತ ಅಂದರೆ ಸರಸ್ವತಿಯ ವರಪ್ರಸಾದದಿಂದ ಕಾವ್ಯ ರಚನೆಗೆ ತೊಡಗತಕ್ಕಂಥವನು ಅಂತ, ಹುಟ್ಟಿನಿಂದಲೇ ಪ್ರತಿಭಾವಂತನಾದಂಥವನು. ಅಭ್ಯಾಸಿಕ ಅಂತ ತಾನು ಅಭ್ಯಾಸ ಮಾಡಿ ಕಾವ್ಯವನ್ನು ರಚನೆಯನ್ನು ಮಾಡ್ತಕ್ಕಂಥವನು. ಇನ್ನೊಬ್ಬ ಔಪದೇಶಿಕ ಅಂದರೆ ಉಪದೇಶಗಳನ್ನು ಮಾಡಿಸಿಕೊಂಡು ತಿಳಿದುಕೊಂಡು ಕಾವ್ಯ ರಚನೆಯನ್ನು ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕವಿಗಳನ್ನು ಮತ್ತೊಂದು ರೀತಿಯಲ್ಲಿ 3 ಬಗೆಗಳಾಗಿ ವಿಂಗಡಣೆ ಮಾಡ್ತಾರೆ. ಅಂದರೆ ಶಾಸ್ತ್ರಕವಿ, ಕಾವ್ಯಕವಿ, ಉಭಯ ಕವಿ ಅನ್ನುವಂಥದ್ದು ಇನ್ನೊಂದು ಬಗೆ. ಇದನ್ನು ರಾಜಶೇಖರ ಸೂಚಿಸಿದ್ದಾನೆ. ಶಾಸ್ತ್ರ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥವನು ಅಥವಾ ಶಾಸ್ತ್ರ ವಿಷಯಗಳನ್ನು ಕುರಿತು ಕೃತಿಗಳನ್ನು ರಚನೆ ಮಾಡ್ತಕ್ಕಂಥವನನ್ನು ಶಾಸ್ತ್ರ ಕವಿ ಅಂತಲೂ, ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂತಹ ಕವಿಯನ್ನ ಕಾವ್ಯಕವಿ ಅಂತಲೂ, ಉಭಯ ಅಂದರೆ 2 ಕಾವ್ಯ ಮತ್ತು ಶಾಸ್ತ್ರ ಎರಡನ್ನೂ ರಚನೆ ಮಾಡ್ತಕ್ಕಂಥ ಕವಿಗಳನ್ನು ಉಭಯ ಕವಿ ಅಂತಲೂ ಕರೆದಿದ್ದಾರೆ. ಕಾವ್ಯ ಕವಿಗಳಲ್ಲಿ ಮತ್ತೆ ವಿಭಾಗಗಳನ್ನು ಮಾಡಿದ್ದಾರೆ. ರಚನಾ ಕವಿ, ಶಬ್ದ ಕವಿ, ಅರ್ಥಕವಿ, ಅಲಂಕಾರ ಕವಿ, ಉಕ್ತಿ ಕವಿ, ರಸಕವಿ, ಮಾರ್ಗಕವಿ, ಶಾಸ್ತ್ರಾರ್ಥ ಕವಿ ಎಂದು 8 ಬಗೆಗಳನ್ನು ಮೀಮಾಂಸಕರು ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ಕವಿಯನ್ನ ಕುರಿತಂತೆ, ಕವಿಗಳಲ್ಲಿರ್ತಕ್ಕಂಥ ಬಗೆಗಳನ್ನು ಕುರಿತಂತೆ ಮೀಮಾಂಸಕರು ಹೇಳಿರ್ತಕ್ಕಂಥ ಅಭಿಪ್ರಾಯಗಳು. ಇನ್ನು ಸಹೃದಯ ಅಂದರೆ ಯಾರು, ಅವನ ಗುಣಲಕ್ಷಣಗಳೇನು ಅನ್ನೋದನ್ನ ನೋಡೋಣ. ಕಾವ್ಯದ ಓದುಗರನ್ನ ಸಹೃದಯ ಎಂದು ಕರೆದಿದ್ದಾರೆ. ಕಾವ್ಯ ಸೃಷ್ಟಿಯು ಪರಿಪೂರ್ಣಗೊಳ್ಳಬೇಕಾದ್ರೆ ಅಥವಾ ಕವಿಯ ಅಭಿವ್ಯಕ್ತಿ ಓದುಗನಿಗೆ ಸಂವಹನಗೊಂಡಾಗಲೇ ಅನ್ನುವಂಥದ್ದನ್ನು ಮರೆಯಬಾರದು. ಆದ್ದರಿಂದ ಕಾವ್ಯ ತತ್ವದ ಚರ್ಚೆಯಲ್ಲಿ ಸಹೃದಯರನ್ನು ಪರಿಗಣಿಸ್ತಕ್ಕಂಥದ್ದು ಅನಿವಾರ್ಯ. ಕವಿಯ ಜೊತೆ ಹೃದಯ ಸಂವಾದವನ್ನು ಹೊಂದಕ್ಕಂಥವನನ್ನು ಸಹೃದಯ ಎಂದು ಕರೆದಿದ್ದಾರೆ. ಅಂತಹ ಓದುಗರನ್ನು ಸಹೃದಯ. ಇವನನ್ನು ಕುರಿತು ಅಭಿನವಗುಪ್ತ ಹೀಗೆ ಹೇಳ್ತಾರೆ: ಕಾವ್ಯಗಳನ್ನು ಪರಿಶೀಲಿಸಿ ಮನಸ್ಸೆಂಬ ಕನ್ನಡಿ ನಿರ್ಮಲವಾಗಿರುವುದರಿಂದ ವರ್ಣಿತ ವಿಷಯದಲ್ಲಿ ತನ್ಮಯವಾಗುವ ಯೋಗ್ಯತೆ ಯಾರಿಗಿದೆಯೋ ಅವರೇ ಸಹೃದಯರು ಅಂತ ಹೇಳ್ತಾರೆ. ಕವಿಯೊಂದಿಗೆ ಹೃದಯ ಸಂವಾದವನ್ನು ಹೊಂದುವವರು ಅಂತ ವಿವರಣೆ ಕೊಡ್ತಾರೆ. ಅಂದರೆ ಕವಿಯ ಹೃದಯಕ್ಕೆ ಸಮಾನವಾಗಿ ಸ್ಪಂದಿಸ್ತಕ್ಕಂತಹ ಹೃದಯವನ್ನು ಉಳ್ಳಂತಹ ವ್ಯಕ್ತಿಯನ್ನ ಅಥವಾ ಓದುಗನನ್ನ ಸಹೃದಯ ಅಂತ ಕರೀಬಹುದು. ಎಲ್ಲ ಕಾಲದ ಕವಿಗಳು ಕೂಡ ತಮ್ಮ ಕಾವ್ಯಕ್ಕೆ ಸಹೃದಯರು ಬೇಕು ಅಂತಕ್ಕಂಥ ಆಶಯವನ್ನ
ಒಂದಲ್ಲ ಒಂದು ವಿಧದಲ್ಲಿ ವ್ಯಕ್ತಪಡಿಸಿರೋದನ್ನ ನಾವು ಗಮನಿಸಬಹುದು. ಸಹೃದಯನಿಗೂ ಕೂಡ ಕೆಲವು ಸಿದ್ಧತೆಗಳು ಬೇಕು. ಕವಿಯ ಭಾವಗಳನ್ನ ಅರಿತಕ್ಕಂತಹ ಮನಸ್ಸು, ತಕ್ಕ ಭಾವನೆಯನ್ನ ರೂಪಿಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಸಿದ್ಧತೆಗಳು ಸಹೃದಯರಿಗೂ ಕೂಡ ಬೇಕು. ಆದ್ರಿಂದ ಸಹೃದಯನಿಗೂ ಕೂಡ ಪ್ರತಿಭೆ ಎಂಬುದು ಅವಶ್ಯಕ ಅಂತ ಹೇಳ್ತಾ ಈ ಪ್ರತಿಭೆಯನ್ನ ರಾಜಶೇಖರ ಭಾವಯತ್ರಿ ಎಂದು ಕರೆದಿದ್ದಾರೆ. ಅಂದ್ರೆ ಕವಿಯ ಕೆಲಸ ಸೃಷ್ಟಿಯಾದ್ರೆ ಈತನದು ಅನುಸೃಷ್ಟಿ ಅಂತ. ಈತನಿಗೆ ರಸಿಕ ಅಂತಕ್ಕಂಥ ಇನ್ನೊಂದು ಪರ್ಯಾಯ ನಾಮ ಇರೋದನ್ನ ಗಮನಿಸಬಹುದು. ಸಹೃದಯ, ರಸಿಕ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಓದುಗ, ರೀಡರ್ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಪರಿಭಾಷೆ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಪ್ರೇಮಿಗೆ ದೊರೆತಿರ್ತಕ್ಕಂಥ ಪ್ರಾಶಸ್ತ್ಯ ಇನ್ನೆಲ್ಲಿಯೂ ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಗಮನಾರ್ಹ. ಕವಿ ಏನೋ ತನ್ನ ಅಂತರಂಗದ ಪ್ರಚೋದನೆಯಿಂದ ಪದ್ಯವನ್ನ ರಚನೆ ಮಾಡಿ ತನ್ನ ಎದೆಯ ಭಾರ ಇಳಿಯಿತು ಅಂತ ಕ್ಷಣಕಾಲ ತೃಪ್ತಿ ಪಡಬಹುದು. ಆದರೆ ಕಟ್ಟಿದ ಕಾವ್ಯವನ್ನ ಓದಿ ಸುಖ ಪಡ್ತಕ್ಕಂತಹ ಓದುಗರು ಅಥವಾ ಸಹೃದಯರು ಇಲ್ದಲೇ ಹೋದ್ರೆ ಏನು ಪ್ರಯೋಜನ? ಇದನ್ನೇ ಜನ್ನ ತನ್ನ ಅನಂತನಾಥ ಪುರಾಣದಲ್ಲಿ ಹೀಗೆ ಹೇಳ್ತಾನೆ: ಕಟ್ಟಿಯುಮೇನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿపోಗದೆ. ಆದ್ರಿಂದ ಸಹೃದಯ ಅಂತಕ್ಕಂಥವರು ತುಂಬಾ ಅಗತ್ಯ. ಸಹೃದಯ ಮತ್ತೆ ಕವಿಗಳನ್ನ ಹೀಗೆ ಹೋಲಿಸ್ತಾರೆ. ಅವರಿಬ್ರು ಕೂಡ ಸಮಶ್ರುತಿಯುಳ್ಳಂತಹ ಎರಡು ವೀಣೆಗಳಿದ್ದಂತೆ ಅನ್ನುವಂಥದ್ದು. ಅಂದರೆ ಒಂದು ವೀಣೆಯನ್ನ ನುಡಿದ್ರೆ ಮತ್ತೊಂದು ವೀಣೆಯ ತಂತಿ ತಾನೇ ತಾನಾಗಿ ನುಡಿಯುತ್ತೆ ಅನ್ನುವಂಥ ಮಾತನ್ನ ವಿವರಣೆ ಕೊಡ್ತಾರೆ. ಹಾಗೆ ಕಾವ್ಯ ಸಾರ್ಥಕ ಆಗ್ಬೇಕಾದ್ರೆ ಸಹೃದಯರ ಹೃದಯದಲ್ಲಿ ಮತ್ತೆ ನೆಲೆಗೊಳ್ಳಬೇಕು ಅನ್ನುವಂಥದ್ದು. ಹಾಗಾದಾಗ ಮಾತ್ರ ಕವಿಯ ಕಾವ್ಯಕ್ಕೆ ಒಂದು ಮಹತ್ವ, ಒಂದು ಬೆಲೆ, ಒಂದು ಮೌಲ್ಯ ಅಂತಕ್ಕಂಥದ್ದು ಬರ್ತದೆ. ಆದ್ರಿಂದ ಕವಿ ಮತ್ತೆ ಸಹೃದಯರಿಬ್ಬರಿಗೂ ಕೂಡ ಅವರಿಬ್ರು ಒಂದೇ ಸಾರಸ್ವತ ತತ್ವದ ಅಂಗಗಳು ಅಂತ ಕರೆದಿದ್ದಾರೆ. ಇಬ್ಬರೂ ಒಂದುಗೂಡಿಯೇ ಕಾವ್ಯವಾಗುವುದೆಂದು ಕೂಡ ಅಭಿನವಗುಪ್ತ ಪ್ರಶಂಸೆಯನ್ನ ಮಾಡಿದ್ದಾರೆ. ಸಹೃದಯ ಅಂತಕ್ಕಂಥ ಪದ ತುಂಬಾ ಅರ್ಥವತ್ತಾದದ್ದು. ಕವಿ ಹೃದಯಕ್ಕೆ ಸಮಾನವಾದ ಹೃದಯವುಳ್ಳವನೇ ಸಹೃದಯ. ಅಂದ್ರೆ ಕಾವ್ಯವನ್ನ ಓದುವಾಗ ಕವಿಯ ಹೃದಯದೊಂದಿಗೆ ಇವನ ಹೃದಯವೂ ಸಮತಾನವಾಗಿ ಮಿಡಿಯುತ್ತದೆ ಅನ್ನುವಂಥ ಅಂಶವನ್ನ ಗಮನಿಸಬೇಕು. ಸಹೃದಯರಲ್ಲಿ ಅನೇಕ ಬಗೆಗಳನ್ನ ಗುರುತಿಸ್ತಾರೆ. ಲೋಕೋ ಭಿನ್ನ ರುಚಿ ಎನ್ನುವಂತೆ ಕಾವ್ಯವನ್ನು ಓದುವವರ ಅಭಿರುಚಿಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಹಲವರು ಶಬ್ದ ಚಮತ್ಕಾರಕ್ಕೆ ಬೆರಗಾಗ್ಬಿಟ್ರೆ ಇನ್ನಷ್ಟು ಮಂದಿಗೆ ಅಲಂಕಾರ ವೈಚಿತ್ರ್ಯಗಳು ಬೇಕು. ಆದ್ರೆ ಒಳಗಿನ ಭಾವವನ್ನ ಹಿಡಿಯತಕ್ಕಂಥವರು ಎಲ್ಲೋ ಕೆಲವರು. ಕಾವ್ಯದ ಸಮಸ್ತ ಸೌಂದರ್ಯಕ್ಕೂ ಹೃದಯವನ್ನು ತೆರೆದಿಟ್ಟು ಎಲ್ಲ ಸ್ವಾರಸ್ಯವನ್ನ ಸವಿತಕ್ಕಂಥವರು ತುಂಬಾ ವಿರಳ ಅನ್ನುವಂಥದ್ದು ಮಾತು. ಹಾಗೇನೆ ಸಹೃದಯರು ತಮಗೆ ಉಂಟಾದಂತಹ ಸಂತುಷ್ಟಿಯನ್ನ ವ್ಯಕ್ತಪಡಿಸೋದ್ರಲ್ಲೂ ಕೂಡ ಬಗೆಗಳಿವೆ ಅಥವಾ ಭೇದಗಳಿವೆ ಅಂತ ಹೇಳ್ತಾರೆ. ಕೆಲವರು ಫಲ ಭೇಷ್ ಹಾ ಎಂದು ಹೇಳಿದ್ರೆ ಇನ್ನು ಕೆಲವರು ಕುಣಿದಾಡ್ಬಿಡ್ತಾರೆ. ಇನ್ನು ಕೆಲವರು ಹೃದಯದಲ್ಲೇ ಮೆಚ್ಚುಗೆಯನ್ನ ಅಡಗಿಸ್ಕೊಳ್ತಾರೆ. ಎಲ್ಲೋ ಒಬ್ಬಿಬ್ಬರು ಅಪ್ರಯತ್ನವಾಗಿ ಮೈಯಲ್ಲಿ ಹುರಿಗೊಂಡಂತಹ ಪುಳಕದಿಂದ ಅರಳಿದ ಕಣ್ಣುಗಳಿಂದ ಅದನ್ನ ಮೌನವಾಗಿಯೇ ವ್ಯಕ್ತಪಡಿಸ್ತಾರೆ. ಕವಿ ಬಯಸ್ತಕ್ಕಂಥದ್ದು ಈ ಕೊನೆಯ ವರ್ಗದ ಭಾವುಕರನ್ನು ಅನ್ನುವಂಥದ್ದು ಬಹಳ ಮುಖ್ಯ. ಇದಿಷ್ಟು ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಬರತಕ್ಕಂತಹ ಕವಿ ಮತ್ತು ಸಹೃದಯರನ್ನು ಕುರಿತಂತಹ ವರ್ಣನೆ ವಿದ್ಯಾರ್ಥಿಗಳು.